ಪುತ್ತೂರು ತಾಲೂಕಿನ ಕುದ್ಮಾರು ಗ್ರಾಮದ ಬರೆಪಾಡಿಯಲ್ಲಿ ಶ್ರೀ ಪಂಚಲಿಂಗೇಶ್ವರ ಕೇಬುಲೇಶ್ವರ ದೇವಸ್ಥಾನ ಜೀರ್ಣೋದ್ಧಾರದ ಸಂದರ್ಭದಲ್ಲಿ ಮತ್ತು ದೇವರ ಪುಣ್ಯತೀರ್ಥ ಬಾವಿ ಸ್ವಚ್ಛಗೊಳಿಸುವ ಸಂದರ್ಭದಲ್ಲಿ ಹೊಯ್ಸಳ ಕಾಲದ 800 ವರ್ಷ ಪುರಾತನದ 9 ಮೂರ್ತಿಗಳು ಕಂಡುಬಂದಿವೆ. ಇದರ ಜೊತೆಗೆ ದೇವಸ್ಥಾನದ ಒಳಭಾಗದಲ್ಲಿ 584 ವರ್ಷ ಹಿಂದಿನ ವಿಜಯನಗರ ಕಾಲದ 2 ಕನ್ನಡ ಶಿಲಾ ಶಾಸನ ಸ್ಥಾಪನೆ ಮಾಡಿರುವ ಕುರುಹು ಕೂಡ ಪತ್ತೆಯಾಗಿದೆ. ಕನ್ನಡ ಸಾಹಿತ್ಯ ಪರಿಷತ್ ಪುತ್ತೂರು ತಾಲೂಕು ಘಟಕದ ಮುಂದಾಳತ್ವದಲ್ಲಿ ಶಾಸನ ಶೋಧನಾ ಅಧ್ಯಯನ ಸಂರಕ್ಷಣಾ ಯೋಜನೆಯಡಿಯಲ್ಲಿ ಮುಖ್ಯ ಅಧ್ಯಯನಕಾರ ಇತಿಹಾಸ ತಜ್ಞ ಡಾಕ್ಟರ್ ಉಮಾನಾಥ ಶೆಣೈ ಇವರ ಮುಂದಾಳತ್ವದಲ್ಲಿ ಮೂರ್ತಿ ಮತ್ತು ಶಾಸನದ ಅಧ್ಯಯನ ನಡೆಸಿದ್ದಾರೆ. ಪುತ್ತೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಪುತ್ತೂರು ಉಮೇಶ್ ನಾಯಕ್ ಉಪಸ್ಥಿತಿಯಲ್ಲಿ ದೇವಸ್ಥಾನದ ಮಾಜಿ ಅಧ್ಯಕ್ಷ ವಿಠಲ್ ಗೌಡ, ಭಜಕರಾದ ಲೋಕೇಶ್ ಗೌಡ ಮನವಿ ಮಾಡಿದಂತೆ ದೇವಸ್ಥಾನದ ಬಾಲಲಯದ ಮುಂಭಾಗದಲ್ಲಿ ಶಾಸನ ಮತ್ತು ಮೂರ್ತಿಗಳ ಅಧ್ಯಯನ ನಡೆಸಲಾಗಿದೆ. ಭೂಮಿ ಅಡಿಭಾಗದಲ್ಲಿದ್ದ ಶಾಸನ 37.6 ಇಂಚು ಉದ್ದ ಮತ್ತು 8.6 ಇಂಚು ಅಗಲ, 6.6 ಇಂಚು ದಪ್ಪ ಇದೆ. ಶಾಸನದ ಮೇಲ್ಭಾಗದಲ್ಲಿ ಅರ್ಧ ಚಂದ್ರಾಕೃತಿಯಲ್ಲಿದ್ದು ಮೇಲೆ ಬಲಭಾಗದಲ್ಲಿ ಅರ್ಧಚಂದ್ರ ಮತ್ತು ಒಂದು ದೀಪವಿದೆ. ಎಡಭಾಗದಲ್ಲಿ ಸೂರ್ಯ ಮತ್ತು ದೀಪ, ಮೇಲ್ಭಾಗದಲ್ಲಿ ಒಂದು ಗೊಂಡೆ ಮತ್ತು ನಡುಭಾಗದಲ್ಲಿ ಪಾಣಿಪೀಠ ಸಹಿತ ಶಿವಲಿಂಗದ ರೂಪ ಕೆತ್ತಲಾಗಿದೆ. ಶಾಸನದಲ್ಲಿ 30 ಸಾಲು ಮತ್ತು ಹಿಂಭಾಗದಲ್ಲಿ 34 ಸಾಲು ಹಳೆಗನ್ನಡ ಲಿಪಿಯಲ್ಲಿ ಬರೆದಿದೆ. ಎರಡನೇ ಶಾಸನದಲ್ಲಿ ಮುಂಭಾಗದಲ್ಲಿ 30 ಸಾಲು ಸರಿಯಾಗಿ ಕಾಣುವುದಿಲ್ಲ. ಹಿಂಭಾಗದ 34 ಸಾಲಿನಲ್ಲಿ 3 ಸಾಲು ಸಂಪೂರ್ಣ ಅಳಿಸಿ ಹೋಗಿದೆ. ಹಳೆ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನದ ಈಶಾನ್ಯ ಭಾಗದ ದೇವರ ಬಾವಿಯಲ್ಲಿ ಲೋಹ ಮತ್ತು ಪಂಚಲೋಹದ 9 ಮೂರ್ತಿಗಳು ಸಿಕ್ಕಿವೆ. ವರಾಹ ಲಕ್ಷ್ಮೀನಾರಾಯಣ, 4 ಕೈಗಳ ಲಕ್ಷ್ಮೀನಾರಾಯಣ, ವಿಷ್ಣು, ವೆಂಕಟರಮಣ, ದುರ್ಗೆ, ಹೆಣ್ಣು ಮತ್ತು ಗಂಡು ಜೋಡಿ ದೈವ, ರುಂಡವಿಲ್ಲದ ಮೂರ್ತಿ, 2 ಕೈಗಳ ನವನೀತ ಕೃಷ್ಣ, ಗೋಪಾಲಕೃಷ್ಣ ಮತ್ತು ಜಿಂಕೆಯನ್ನು ಕೈಯಲ್ಲಿ ಹಿಡಿದಿರುವ ದೇವರ ಉತ್ಸವ ಮೂರ್ತಿ ಕಂಡುಬಂದಿದೆ. ಇದರಲ್ಲಿ ತುಂಡಾಗಿರುವ ಮೂರ್ತಿಗಳು ಹೆಚ್ಚಿವೆ. ಶಾಸನ ಸ್ಥಾಪನೆ ಮಾಡಿರುವ 200 ವರ್ಷ ಹಳೆಯ ಹೊಯ್ಸಳರ ಕಾಲದಲ್ಲಿ ಪ್ರತಿಷ್ಠಾಪನೆಯಾಗಿರುವ ಸಾಧ್ಯತೆಗಳಿವೆ. ಶಾಸನಗಳಲ್ಲಿ ಇರುವ ಮೂರ್ತಿಗಳ ಬಗ್ಗೆ ಇನ್ನಷ್ಟು ಅಧ್ಯಯನ ಮಾಡಿದರೆ ಹೆಚ್ಚಿನ ಅಂಶಗಳು ತಿಳಿದು ಬರಬಹುದು ಎಂದು ಡಾಕ್ಟರ್ ಉಮಾನಾಥ ಶೆಣೈ ಅಭಿಪ್ರಾಯಪಟ್ಟಿದ್ದಾರೆ. ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನ ಪಾಂಡವರ ಪ್ರತಿಷ್ಠೆ ಎನ್ನುವುದು ಕೂಡ ಕ್ಷೇತ್ರ ಪುರಾಣದಲ್ಲಿದೆ.